ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಆಗಿದೆ. ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಕೇಸ್ನಲ್ಲಿ A9 ಆರೋಪಿಯಾಗಿರುವ ರಾಜು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಕೇಸ್ನಲ್ಲಿ A9 ಆರೋಪಿಯಾಗಿರುವ ರಾಜು ಧನ್ರಾಜ್ ಪ್ರಕರಣದ ಬಳಿಕ ನಾಪತ್ತೆಯಾಗಿದ್ದ ರಾಜು ಮೆಕ್ಕರ್ ಡಿವೈಸ್ ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದ ಕ್ರಿಮಿ ಈತನೇ. ಆರೋಪಿ ನಂದೀಶ್ ಜೊತೆ ಸೇರಿ ಶಾಕ್ ಕೊಟ್ಟಿದ್ದ. ಪ್ರಕರಣ ಸಂಬಂಧ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಬಂಧನವಾದವರು 13, ಟೋಟಲ್ ಆರೋಪಿಗಳು 17 ಅಂತ ಹೇಳಿ ಕೇಳಿ ಬಂದಿತ್ತು. ಸದ್ಯ ಪ್ರಕರಣ ಸಂಬಂಧ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಯಾರಪ್ಪ ಈ ಆರೋಪಿ ಅಂತ ಹೇಳಿದ್ರೆ A9 ಆರೋಪಿಯಾಗಿರುವ ರಾಜು ಎಟ್ ಧನ್ರಾಜ್ ರಾಜು ಅಲಿಯಾಸ್ ಧನ್ರಾಜ್. ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಇದೀಗ ಅರೆಸ್ಟ್ ಆಗಿದ್ದಾನೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಕರೆಂಟ್ ಶಾಕ್ ಕೊಟ್ಟಿದ್ದವನೇ ಈ A9 ಆರೋಪಿಯಾಗಿರುವ ರಾಜು ಅಲಿಯಾಸ್ ಧನ್ರಾಜ್. ಪ್ರಕರಣದ ಬಳಿಕ ನಾಪತ್ತೆಯಾಗಿತ್ತು. ಮೆಗ್ಗರ್ ಡಿವೈಸ್ ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದ ಕ್ರಿಮಿ ಈತನೇ. ಆರೋಪಿ ನಂದೀಶ್ ಜೊತೆ ಸೇರಿ ಶಾಕ್ ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. ಪ್ರಕರಣ ಸಂಬಂಧ ಬಂಧಿತರ ಸಂಖ್ಯೆ ಇದೀಗ 19ಕ್ಕೆ ಏರಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ತಿರುವುಗಳನ್ನ ನಾವು ನೋಡ್ತಾ ಇದ್ದೀವಿ. ದಿನೇ ದಿನೇ ಒಬ್ಬೊಬ್ಬರಾಗಿ ಹೊರಬರ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ಕೆಲವೊಂದಷ್ಟು ತನಿಖೆಗಳನ್ನ ಮಾಡಿದಾಗ ಹಲವಾರು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ. ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಇದೀಗ ಅರೆಸ್ಟ್ ಆಗಿದ್ದಾನೆ. ಕೇಸ್ನಲ್ಲಿ A9 ಆರೋಪಿಯಾಗಿರುವ ರಾಜು ಅಲಿಯಾಸ್ A9 ಆರೋಪಿಯಾಗಿರುವ ರಾಜು ಅಲಿಯಾಸ್ ಧನ್ರಾಜ್ ಪ್ರಕರಣದ ಬಳಿಕ ನಾಪತ್ತೆಯಾಗಿದ್ದ. ಇದೀಗ ಮೆಗ್ಗರ್ ಡಿವೈಸ್ ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಆರೋಪಿ ನಂದೀಶ್ ಜೊತೆ ಸೇರಿ ಶಾಕ್ ಕೊಟ್ಟಿದ್ದ. ಪ್ರಕರಣ ಸಂಬಂಧ ಬಂಧಿತರ ಸಂಖ್ಯೆ ಇದೀಗ 19ಕ್ಕೆ ಏರಿಕೆಯಾಗಿದೆ. ಸೊ ರೈಟ್ ನೌ ಪ್ರಕರಣ ಸಂಬಂಧ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಫೋನಿನ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಎಸ್ ವೀರೇಶ್, ಈಗ ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್. ಅದೇ ಆರೋಪಿ ಅರೆಸ್ಟ್, ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿರುವಂಥದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ಅಕ್ಷತಾ, ಈಗಾಗಲೇ ದರ್ಶನ್ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾನೆ ಇದೆ ಈ ಪ್ರಕರಣ. ಮತ್ತಷ್ಟು ಆರೋಪಿಗಳನ್ನ ಸೆರೆ ಹಿಡಿಯುವಂತ ಕೆಲಸ ಪೊಲೀಸ್ನವರು ದಿನೇ ದಿನೇ ಮಾಡ್ತಾನೆ ಇದ್ದಾರೆ. ಈಗಾಗಲೇ ಮೊದಲನೇದಾಗಿ ಅರೆಸ್ಟ್ ಮಾಡಿದ್ದು 1 ವಾರದ ಹಿಂದೆ ಅರೆಸ್ಟ್ ಮಾಡಿದ್ದು ದರ್ಶನ್ ಟೀಮ್ ಏನಿದೆ ಅದು ಬರೀ ಕೇವಲ 13 ಜನಕ್ಕೆ ಅರೆಸ್ಟ್ ಮಾಡಿದ್ರು. 13 ಜನ ಆರೋಪಿಗಳು ಮಾತ್ರ ಇದ್ರು. ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಹೋದ್ರೆ 19 ಜನ ಆರೋಪಿಗಳಾಗಿದ್ದಾರೆ. ಒಟ್ಟಾರೆ ನೋಡ್ತಾ ಹೋದ್ರೆ ಇಲ್ಲಿ 6 ಜನ ಆರೋಪಿಗಳು ಮತ್ತೆ ಸೇರ್ಕೊಂಡಿದ್ದಾರೆ ಈ ಕೃತ್ಯಕ್ಕೆ ಅಂತಾನೆ ತಿಳಿದು ಬರ್ತಾ ಇದೆ, ರೇಣುಕಾಸ್ವಾಮಿ ಅವರಿಗೆ ಕೊಲೆ ಮಾಡೋದಕ್ಕೆ. ಮತ್ತೆ ಇಲ್ಲಿ ಕೆಲವೊಂದು ಅಂಶಗಳು ಅವರ ಪೋಸ್ಟ್ ಮಾರ್ಟಮ್ ಅಲ್ಲಿ ಕೂಡ ತಿಳಿದು ಬರ್ತಾ ಇದೆ. ನಿನ್ನೆ ಕೂಡ ತಿಳಿದು ಬಂದಿತ್ತು, ಮೊನ್ನೆ ಅಷ್ಟೇ ತಿಳಿದು ಬಂದಿತ್ತು. ರೇಣುಕಾಸ್ವಾಮಿಗೆ ಬರೀ ಹೊಡೆದಿ ಕೊಲೆ ಮಾಡಿಲ್ಲ, ಅವ್ರಿಗೆ ಎಲೆಕ್ಟ್ರಿಕ್ ಡಿವೈಸ್ ಗಳಿಂದ ಶಾಕ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಅಂಶಗಳು ಸಹ ತಿಳಿದು ಬಂದಿತ್ತು. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಮತ್ತೆ
ಕೋರ್ಟ್ ನಲ್ಲಿ ಕೂಡ ಮೊನ್ನೆ ಅಷ್ಟೇ ದರ್ಶನ್ ಅವರಾಗಿರ್ಬೋದು ಉಳಿದ ಆರೋಪಿಗಳ ಏನಿದೆ ಪೊಲೀಸ್ ಕಸ್ಟಡಿ ಅಂತ್ಯ ಕೂಡ ಗೊಳ್ತಿತ್ತು. ಈ ನಿಟ್ಟಿನಲ್ಲಿ ಅವರಿಗೆ ಮತ್ತೆ ಕೋರ್ಟ್ ನ ಮೊರೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ವಾದ ವಿವಾದಗಳ ನಡೆದ ನಂತರ ಮತ್ತೆ ನ್ಯಾಯಾಧೀಶರು ಅವರಿಗೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ಕೊಡ್ತಾರೆ. ಇಲ್ಲಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಮತ್ತಿಷ್ಟು ಸ್ಫೋಟಕ ಅಂಶಗಳು ಕೂಡ ಬಹಿರಂಗವಾಗುತ್ತೆ. ಅವರಿಗೆ ಕರೆಂಟ್ ಶಾಕ್ ಕೊಟ್ಟು ರೇಣುಕಾಸ್ವಾಮಿ ಅವರಿಗೆ ಅದು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಅಂಶ ಕೂಡ ಬಯಲಾಗುತ್ತೆ. ಈ ನಿಟ್ಟಿನಲ್ಲಿ ಈ ಪ್ರಕರಣವನ್ನು ಇನ್ನೂ ಸ್ವಲ್ಪ ಚುರುಕುಗೊಳಿಸಿ ಆರೋಪಿಗಳನ್ನ ಹುಡುಕ್ತಾ ಹೋದ್ರೆ ಇವತ್ತು ಮತ್ತೊಬ್ಬ ನಿನ್ನೆ ಏನಿದೆ ಇನ್ನೊಬ್ಬ ಆರೋಪಿಗಳನ್ನ ಕೂಡ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಅವನೇ ಧನ್ರಾಜ್, A9 ಆರೋಪಿ ಆಗಿದ್ದವನು ಧನ್ರಾಜ್. ಆ ಕೃತ್ಯದಲ್ಲಿ ಮೆಗಾ ಶಾಕ್ ಏನ್ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಒಂದ್ ರೀತಿಯಾದ ಪ್ರಮುಖವಾದ ಪಾತ್ರವನ್ನೇ ವಹಿಸಿದ್ರು ಧನ್ರಾಜ್ ಅವರು ಅನ್ನೋ ಒಂದು ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ. ಮತ್ ಇನ್ನ ಒಂದ್ ಏನಂದ್ರೆ ಇವರು A5 ನಂದೀಶ್ ಜೊತೆ ಸೇರ್ಕೊಂಡು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ರು ಅನ್ನೋ ಒಂದು ಬೆಳವಣಿಗೆ ಕೂಡ ಇಲ್ಲಿ ಕಾಣ್ತೀವಿ ನಾವು. ಆ ನಿಟ್ಟಿನಲ್ಲಿ ಅವ್ರಿಗೆ ಸಾಯಿಸಿದ್ರು ಅನ್ನೋ ಒಂದು ಅಂಶಗಳು ಕೂಡ ಈಗ ಬಯಲಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಂದೀಶ್ ಅವರ ವಿವೇಕ್, ಒಂದು ಅಪ್ಡೇಟ್ ಬರ್ತಾ ಇದೆ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ 9ನೇ ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ಬಂಧನವಾಗಿದೆ. ಧನ್ರಾಜ್ನಿಂದ ಕೃತ್ಯಕ್ಕೆ ಬಳಸಿದ್ದ ಮೆಗ್ಗರ್ ಡಿವೈಸ್ ವಶಕ್ಕೆ ಪಡೆಯಲಾಗಿದೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಧನ್ರಾಜ್ A5 ಆರೋಪಿ ನಂದೀಶ್ ಜೊತೆ ಸೇರಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಲಾಗಿತ್ತು. ರೇಣುಕಾ ಸ್ವಾಮಿ ಕೊಲೆ ಬಳಿಕ ತಲೆ ಮರೆಸಿಕೊಂಡಿದ್ದ ರಾಜು ಅಲಿಯಾಸ್ ಧನ್ರಾಜ್ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಹಿನ್ನೆಲೆ 9ನೇ ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ಬಂಧನವಾಗಿದೆ. ಧನ್ರಾಜ್ನಿಂದ ಕೃತ್ಯಕ್ಕೆ ಬಳಸಿದ್ದ ಮೆಗ್ಗರ್ ಡಿವೈಸ್ ವಶಕ್ಕೆ ಪಡೆಯಲಾಗಿದೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಧನ್ರಾಜ್ A5 ನಂದೀಶ್ ಜೊತೆ ಸೇರಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡಲಾಗಿತ್ತು. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಈ ರಾಜು ತಲೆಮರೆಸಿಕೊಂಡಿದ್ದ. ಎಸ್ ವಿವೇಕ್, ಈಗ ಗೊತ್ತಾಗಿರುವಂತದ್ದು ಏನಂತಂದ್ರೆ ಮೆಗ್ಗರ್ ಡಿವೈಸ್ ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ, ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಿವೇಕ್, ಎಸ್ ಅಕ್ಷತಾ, ಮೆಗ್ಗರ್ ಡಿವೈಸ್ ಏನಿದೆ ಆ ಮೆಗ್ಗರ್ ಡಿವೈಸ್ ನ ಮೂಲಕ ರೇಣುಕಾ ಸ್ವಾಮಿಗೆ ಏನ್ ಶಾಕ್ ಕೊಟ್ಟು ಒಂದ್ ರೀತಿಯಾಗಿ ಟಾರ್ಚರ್ ಕೂಡ ಮಾಡಿದ್ದು ಸತತ 20 ಬಾರಿಗೂ ಅಧಿಕ ಶಾಕ್ ಅನ್ನ ಕೊಟ್ಟಿದ್ರು ಅನ್ನೋ ಮಾಹಿತಿಗಳು ಕೂಡ ಪೋಸ್ಟ್ ಮಾರ್ಟಮ್ ಅಲ್ಲಿ ಲಭ್ಯವಾಗಿದೆ. ಮತ್ ಇನ್ನೊಂದ್ ಏನಂದ್ರೆ ಇಲ್ಲಿ ಪ್ರಮುಖವಾದ ಅಂಶ ನೋಡ್ತಾ ಹೋದ್ರೆ ಧನ್ರಾಜ್ ಅವರೇ ಈ ಶಾಕ್ ಕೊಡೋದಕ್ಕೆ ಒಂದ್ ರೀತಿಯಾದ ಪ್ರಮುಖವಾದ ಕಾರಣ ಅಂತ ಕೂಡ ತಿಳಿದು ಬಂದಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಅವರು ತೀವ್ರವಾಗಿ ತನಿಖೆ ನಡೆಸಿದಾಗ ಧನ್ರಾಜ್ ಅವರ ವಿರುದ್ಧ ಅಲ್ಲಿ ಧನ್ರಾಜ್ ಅವರು ಬಹಿರಂಗ ಅಂಶಗಳನ್ನು ಸಹ ಹೇಳಿದ್ದಾರೆ. ಅದೇ ಮೆಗ್ಗರ್ ಡಿವೈಸ್ ಎಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಅಂಶ ಕೂಡ ಹೇಳಿದ್ರು ಧನ್ರಾಜ್ ಅವರು. ಆ ನಿಟ್ಟಿನಲ್ಲಿ ಪೊಲೀಸ್ ಅವರು ಆ ಮೆಗ್ಗರ್ ಡಿವೈಸ್ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡಿರ್ತಾರೆ. ಈಗ ಆ ಮೆಗ್ಗರ್ ಡಿವೈಸ್ ಯಾವ ರೀತಿ ವರ್ಕ್ ಆಗಿದೆ, ಅದ್ರಲ್ಲಿ ಯಾವ ರೀತಿ ಏನೇನ್ ನಡೆಸಿದ್ದಾರೆ ಅನ್ನೋ ಒಂದು ಆ ಮೆಗ್ಗರ್ ಡಿವೈಸ್ ಏನಿದೆ ಅದು ಕೂಡ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು FSL ಟೀಮ್ ಇರುತ್ತೆ, ಅವರಿಗೆಲ್ಲ ಈ ಮೆಗ್ಗರ್ ಡಿವೈಸ್ ಏನಿದೆ ಎಲೆಕ್ಟ್ರಾನಿಕ್ ಶಾಕ್ ಅನ್ನ ಕೊಟ್ಟಿದ್ದು ಅದನ್ನ ಅವ್ರಿಗೆ ಕಳಿಸ್ತಾರೆ. ಅಲ್ಲಿ ಯಾವ ರೀತಿಯಾಗಿ ಆ ಮೆಗ್ಗರ್ ಡಿವೈಸ್ ಬಳಕೆ ಆಗಿದೆ ಅನ್ನೋ ಒಂದು ಅಂಶಗಳು ಕೂಡ ತಿಳಿದು ಬರುತ್ತೆ. ಆ ನಿಟ್ಟಿನಲ್ಲಿ ಪರ್ಫೆಕ್ಟ್ಲಿ ಅಂದ್ರೆ ರೇಣುಕಾ ಸ್ವಾಮಿ ಅವರಿಗೆ ಎಷ್ಟು ಬಾರಿ ಆ ಮೆಗ್ಗರ್ ಡಿವೈಸ್ ಇಂದ ಶಾಕ್ ಕೊಟ್ಟಿದ್ರು, ಯಾವ ರೀತಿಯಾಗಿ ಹಿಂಸೆ ಮಾಡಿದ್ರು ಅನ್ನೋ ಒಂದು ಅಂಶಗಳು ಕೂಡ ಆ ಮೆಗ್ಗರ್ ಡಿವೈಸ್ ನ ಮೂಲಕ ತಿಳಿದು ಬರುತ್ತೆ. ಅಕ್ಷತಾ, ಓಕೆ, ಧನ್ಯವಾದಗಳು ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡಲಾಗಿತ್ತು. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಈ ರಾಜು ಅಲಿಯಾಸ್ ಧನ್ರಾಜ್ ತಲೆಮರೆಸಿಕೊಂಡಿದ್ದ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಧನ್ರಾಜ್ ಈಗ ಮೆಗ್ಗರ್ ಡಿವೈಸ್ ವಶಕ್ಕೆ ಪಡೆಯಲಾಗಿದೆ. ಧನ್ರಾಜ್ನಿಂದ ಕೃತ್ಯಕ್ಕೆ ಬಳಸಿರುವಂತಹ ಮೆಗ್ಗರ್ ಡಿವೈಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. 9ನೇ ಆರೋಪಿಯಾಗಿರುವಂತಹ ರಾಜು ಅಲಿಯಾಸ್ ಧನ್ರಾಜ್ ಬಂಧನವಾಗಿದೆ. ಧನ್ರಾಜ್ನಿಂದ ಕೃತ್ಯಕ್ಕೆ ಬಳಸಲಾಗಿದ್ದ ಮೆಗ್ಗರ್ ಡಿವೈಸ್ ವಶಕ್ಕೆ ಪಡೆದು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಧನ್ರಾಜ್ A5 ನಂದೀಶ್ ಜೊತೆ ಸೇರಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದ ಎನ್ನುವ ಮಾಹಿತಿ ಲಭ್ಯವಾಗಿದೆ.